ಆಕಾಶ್ ಇತ್ತೀಚೆಗಷ್ಟೇ ಹೊಸ ಕೆಲಸಕ್ಕೆ ಸೇರಿದ್ರು ಈಗಲೇ ತಮ್ಮ ವಿಶ್ರಾಂತ ಜೀವನದ ಬಗ್ಗೆ ಚಿಂತೆ ಹೊಂದಿದ್ದಾರೆ. ನಿವೃತ್ತಿಯ ನಂತರ ಸಾಕಷ್ಟು ದೊಡ್ಡ ಮೊತ್ತದ ಬಂಡವಾಳವನ್ನ ತಮ್ಮ ಬಳಿ ಇಟ್ಕೊಂಡು ವಯಸ್ಸಾದ ಕಾಲದಲ್ಲಿ ಇತರರನ್ನ ಅವಲಂಬಿಸದೆ ಬದುಕುವುದನ್ನ ಖಚಿತಪಡಿಸಿಕೊಳ್ಳಲು ಅವರು ಬಯಸಿದ್ದಾರೆ. ಹೂಡಿಕೆಯ ವಿಷಯಕ್ಕೆ ಬಂದ್ರೆ ಅವರು ತಮ್ಮ ಹೂಡಿಕೆಯ ಸುರಕ್ಷತೆಗೆ ಹಾಗೂ ಉತ್ತಮ ಪ್ರತಿಫಲಗಳನ್ನ ಪಡೆಯುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾರೆ. ಇದೊಂದೇ ಕಾರಣಕ್ಕಾಗಿ ಅವರು ಭವಿಷ್ಯ ನಿಧಿ ಖಾತೆಗಳ ಮೇಲೆ ಗರಿಷ್ಠ ನಂಬಿಕೆ ಹೊಂದಿದ್ದಾರೆ. ಇದಕ್ಕಾಗಿ ಅವರು ಪ್ರತಿ ತಿಂಗಳು ತಮ್ಮ ಪಿಎಫ್ ಖಾತೆಗೆ ಕಡ್ಡಾಯವಾಗಿ 30,000 ರೂಪಾಯಿಗಳನ್ನ ಹಾಕ್ತಾರೆ. ಆದರೆ ಏಪ್ರಿಲ್ 6, 2022ರಂದು ಇಪಿಎಫ್ಒದಿಂದ ಬಂದ ಅಧಿಸೂಚನೆಯು ಅವರ ಭರವಸೆಯನ್ನ ನುಚ್ಚು ನೂರು ಮಾಡಿದೆ. ಹಾಗಾದ್ರೆ ಆಕಾಶ್ರನ್ನು ಅಷ್ಟೊಂದು ಚಿಂತೆಗೀಡು ಮಾಡಿರುವ ಆ ಇಪಿಎಫ್ಒದ ಅಧಿಸೂಚನೆಯಲ್ಲಿ ಏನಿದೆ? ಆಕಾಶ್ ಒಬ್ರು ಮಾತ್ರವಲ್ಲ, ಅವರಂತೆ ನಿವೃತ್ತಿಯ ಸಮಯಕ್ಕೆ ಒಂದು ದೊಡ್ಡ ಮೊತ್ತವನ್ನು ಸಂಗ್ರಹಿಸುವ ಯೋಚನೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಇಪಿಎಫ್ಒದ ಈ ಹೊಸ ನಡೆ ಚಿಂತೆಗೀಡು ಮಾಡಲಿದೆ. ಹೆಚ್ಚಿನ ಸಂಖ್ಯೆಯ ಜನರು ಕಂಪನಿಯ ಕಡೆಯಿಂದ ಕಡ್ಡಾಯವಾಗಿ ಹೋಗುವ ಪಿಎಫ್ ಕೊಡುಗೆಯೊಂದಿಗೆ ಸ್ವ ಇಚ್ಛೆಯ ಭವಿಷ್ಯ ನಿಧಿಯ ಮೂಲಕ ಹೆಚ್ಚಿನ ಮೊತ್ತದ ಕೊಡುಗೆಯನ್ನ ಹೂಡಿಕೆ ಮಾಡುತ್ತಿದ್ದಾರೆ. ನಿವೃತ್ತಿಯ ನಂತರದ ಜೀವನಕ್ಕಾಗಿ ಒಂದು ದೊಡ್ಡ ಮೊತ್ತದ ಬಂಡವಾಳವನ್ನು ಹೊಂದುವ ಬಯಕೆ ಇದಕ್ಕೆ ಕಾರಣವಾಗಿದೆ. ಯಾವ ಉದ್ಯೋಗಿಗಳು ತಮ್ಮ ಇಪಿಎಫ್ ಖಾತೆಗೆ 2022ರ ಹಣಕಾಸು ವರ್ಷದಲ್ಲಿ 2.5 ಲಕ್ಷ ರೂಪಾಯಿಗಳಿಗೂ ಮೀರಿದ ಕೊಡುಗೆಗಳನ್ನ ಹೊಂದಿದ್ದಾರೋ ಅಥವಾ ಮುಂಬರುವ ವರ್ಷಗಳಲ್ಲಿ ಹಾಗೆ ಮಾಡ್ತಾರೋ ಅಂಥವರು ಗಳಿಸಿದ ಬಡ್ಡಿಯ ಮೇಲೆ ತೆರಿಗೆ ನೀಡಬೇಕಾಗತ್ತೆ. ಮರಣ ಹೊಂದಿದ ಪಕ್ಷದಲ್ಲೂ ಸಹ ಇದೆ ಅಂತ ಇತ್ತೀಚಿನ ಮಾರ್ಗದರ್ಶಕ ಸೂಚನೆಯಲ್ಲಿ ಇಪಿಎಫ್ಒ ತಿಳಿಸಿದೆ. ಇದರ ಅರ್ಥ ಏನೆಂದ್ರೆ ಅವರ ಕುಟುಂಬದ ಸದಸ್ಯರಿಗೂ ಸಹ ಇದು ತೊಂದರೆ ನೀಡಲಿದೆ ಎಂದು. ಏಪ್ರಿಲ್ 6, 2022ರಂದು ಇಪಿಎಫ್ಒದಿಂದ ನೀಡಲಾಗಿರುವ ಸುತ್ತೋಲೆ ಪ್ರಕಾರ ಹೆಚ್ಚಿನ ಕೊಡುಗೆಗಳ ಮೇಲೆ ಗಳಿಸಿದ ಬಡ್ಡಿಯ ಮೇಲೆ ಮೂಲದಲ್ಲಿ ಕಡಿತಗೊಳ್ಳುವ ತೆರಿಗೆ ಅಂದ್ರೆ ಟಿಡಿಎಸ್ ಏಪ್ರಿಲ್ 1, 2022ರಿಂದಲೇ ಜಾರಿಯಾಗಿದೆ. ಬಡ್ಡಿಯನ್ನ ಇಪಿಎಫ್ ಖಾತೆಗೆ ಹಾಕುವಾಗಲೇ ಈ ಟಿಡಿಎಸ್ ಕಡಿತಗೊಳ್ಳುತ್ತೆ. ನಿಮ್ಮ ಇಪಿಎಫ್ ಖಾತೆಗೆ ನಿಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರುವ ಬಗ್ಗೆ ಖಚಿತಪಡಿಸಿಕೋಬೇಕು. ಆಗ 10% ದರದಲ್ಲಿ ಟಿಡಿಎಸ್ ಕಡಿತಗೊಳ್ಳುತ್ತೆ. ಇಲ್ದಿದ್ರೆ 20% ದರದಲ್ಲಿ ಟಿಡಿಎಸ್ ಕಡಿತಗೊಳ್ಳುತ್ತೆ. ಖಾತೆದಾರ ಮರಣದ ನಂತರವೂ ಇದೇ ನಿಯಮ ಅನ್ವಯಿಸುತ್ತೆ. ಇದರಿಂದ ಕುಟುಂಬದ ಸದಸ್ಯರಿಗೆ ತೊಂದರೆಯಾಗಬಹುದು. ನೇರ ತೆರಿಗೆಗಳ ಕೇಂದ್ರ ಮಂಡಳಿಯು ತನ್ನ ಈ ಮುಂಚಿನ ದಿನಾಂಕ ಆಗಸ್ಟ್ 31, 2021ರ ಅಧಿಸೂಚನೆಯಲ್ಲಿ ಸರ್ಕಾರಿ ಉದ್ಯೋಗಗಳಿಲ್ಲದವರ ಇಪಿಎಫ್ ನಿಧಿಯ ಕೊಡುಗೆಯು 2.5 ಲಕ್ಷ ರೂಪಾಯಿಗಳಿಗೂ ಹೆಚ್ಚಿದ್ರೆ ಹಾಗೂ ಸರ್ಕಾರಿ ಉದ್ಯೋಗಿಗಳ ಇಪಿಎಫ್ ನಿಧಿಯ ಕೊಡುಗೆಯು 5 ಲಕ್ಷ ರೂಪಾಯಿಗಳಿಗೂ ಹೆಚ್ಚಿದ್ರೆ ಅವರು ಗಳಿಸುವ ಬಡ್ಡಿಗೆ ತೆರಿಗೆ ನೀಡಬೇಕಾಗುತ್ತೆ ಅಂತ ತಿಳಿಸಿದೆ. ಅನಿವಾಸಿ ಭಾರತೀಯರಿಗೆ ಹಾಗೂ ಅಂತಾರಾಷ್ಟ್ರೀಯ ಉದ್ಯೋಗಿಗಳಾಗಿದ್ರೆ 30% ದರದಲ್ಲಿ ಟಿಡಿಎಸ್ ಕಡಿತಗೊಳ್ಳಲಿದೆ. ಟಿಡಿಎಸ್ ದರವನ್ನು ಸೆಸ್ ಮತ್ತು ಸರ್ಚಾರ್ಜ್ಗಳನ್ನ ಹಾಕುವ ಮೂಲಕ ಇನ್ನೂ ಹೆಚ್ಚಿಸಲಾಗುತ್ತೆ. ನಿವೃತ್ತಿಯ ಯೋಜನೆಗಳ ವಿಷಯ ಬಂದಾಗ ಇಪಿಎಫ್ ಆಫರ್ಗಳು ಅತಿ ಹೆಚ್ಚು ಸುರಕ್ಷಿತವಾದ ಆಯ್ಕೆಯಾಗಿದೆ. ಆದರೆ ದೊಡ್ಡ ಮೊತ್ತದ ಭವಿಷ್ಯ ನಿಧಿ ಆಫರ್ಗಳ ಮೇಲೆ ಇಪಿಎಫ್ನಿಂದ ಬಂದಿರುವ ಹೊಸ ಮಾರ್ಗದರ್ಶಿ ಸೂಚನೆಯು ಉದ್ಯೋಗಿಗಳ ಮೇಲೆ ಈಕ್ವಿಟಿ ಮತ್ತು ಮ್ಯೂಚುವಲ್ ಫಂಡ್ಗಳಂತ ಇತರ ಆಯ್ಕೆಗಳತ್ತ ಗಮನ ಹರಿಸಬೇಕಾದ ಒತ್ತಡವನ್ನ ಹೇರಿದೆ. ಇಲ್ಲಿರುವ ಪ್ರಶ್ನೆಗೆಂದ್ರೆ ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನ ಹೆಚ್ಚಿಸಲು ಹಾಗೂ ಜನರನ್ನ ಇಪಿಎಫ್ನಿಂದ ಎನ್ಪಿಎಸ್ ಕಡೆ ಸೆಳೆಯಲು ಸರ್ಕಾರ ಉದ್ದೇಶವಾಗಿ ಹೀಗೆ ಮಾಡ್ತಾ ಇದೆಯಾ ಅಂತ. ಸೋಲಂಕಿ ಹೇಳ್ತಾರೆ, ಈ ಮಾರ್ಗದರ್ಶಿ ಸೂಚನೆಗಳಿಂದ ಸ್ಪಷ್ಟವಾಗಿ ತಿಳಿಯುವುದೇನೆಂದ್ರೆ ದೊಡ್ಡ ಮೊತ್ತದ ಆದಾಯ ಗಳಿಸುತ್ತಿರುವವರಿಗೆ ಇಪಿಎಫ್ ಇನ್ನು ಮುಂದೆ ಮೊದಲಿನಷ್ಟು ಲಾಭಪ್ರದವಾಗಿ ಇರಲ್ಲ. ಇದರೊಂದಿಗೆ ವೇತನ ಶ್ರೇಣಿಗಳಲ್ಲೂ ಬದಲಾವಣೆಗಳನ್ನ ನಿರೀಕ್ಷಿಸಬಹುದಾಗಿದ್ದು ಜನರು ತಮ್ಮ ಹೂಡಿಕೆಗಳನ್ನ ಇತರ ಹಣಕಾಸು ಸಾಧನಗಳಾದ ಈಕ್ವಿಟಿ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗಳಿಗೆ ಅವು ನೀಡುವ ತೆರಿಗೆ ಲಾಭಗಳ ಕಾರಣದಿಂದಾಗಿ ಬದಲಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿವೆ. ಎನ್ಪಿಎಸ್ ಒಂದು ಪರ್ಯಾಯ ಆಯ್ಕೆಯಾಗಿ ಹೊರಹೊಮ್ಮುವುದನ್ನು ನಾವು ನಿರೀಕ್ಷಿಸಬಹುದಾಗಿದೆ. ಈ ಬದಲಾವಣೆಗಳ ಘೋಷಣೆಯಾದಾಗ ನನ್ನ ದೃಷ್ಟಿಯಲ್ಲಿ ಸರ್ಕಾರದ ಉದ್ದೇಶವೂ ಇದೇ ಆಗಿತ್ತೆಂದು ನನ್ನ ಭಾವನೆಯಾಗಿದೆ ಅಂತ ಹೇಳಿದ್ರು. ಪ್ರತಿ ತಿಂಗಳು 30,000 ರೂಪಾಯಿಗಳನ್ನ ಪಿಪಿಎಫ್ನಲ್ಲಿ ಹೂಡಿಕೆ ಮಾಡುತ್ತಿರುವ ಆಕಾಶ್ ಈಗ ಅದರ ಮೇಲೆ ಎಷ್ಟು ಟಿಡಿಎಸ್ ವಿಧಿಸಲಾಗುವುದೆಂದು ಯೋಚಿಸ್ತಾ ಇದ್ದಾರೆ. ಅವರ ವಿಷಯವನ್ನೇ ನಾವೀಗ ಉದಾಹರಣೆಯಾಗಿ ತೆಗೆದುಕೊಂಡು ಈ ಟಿಡಿಎಸ್ ಹಿಂದಿನ ಲೆಕ್ಕಾಚಾರವನ್ನ ಅರ್ಥ ಮಾಡಿಕೊಳ್ಳೋಣ. ಹಣಕಾಸು ವರ್ಷ 2021-22ರಲ್ಲಿ ಆಕಾಶ್ ಒಟ್ಟು 3,60,000 ರೂಪಾಯಿನ ಪಿಎಫ್ನಲ್ಲಿ ಹೂಡಿಕೆ ಮಾಡಿದ್ರು. ಈಗ ಈ ಮೊತ್ತದಲ್ಲಿ 2.5 ಲಕ್ಷ ರೂಪಾಯಿಗಳ ಮೇಲೆ ಯಾವುದೇ ತೆರಿಗೆಯನ್ನ ವಿಧಿಸಲಾಗಿಲ್ಲ.
ಹೀಗಾಗಿ ಉಳಿದ 1,10,000 ರೂಪಾಯಿಗಳು ತೆರಿಗೆ ಯೋಗ್ಯ ಮೊತ್ತವಾಗತ್ತೆ. ಆಕಾಶ್ 2.5 ಲಕ್ಷ ರೂಪಾಯಿಗಳ ಮೇಲೆ ,8.1 ಬಡ್ಡಿ ದರದ ಪ್ರಕಾರ 14,000 ರೂಪಾಯಿಗಳ ಬಡ್ಡಿ ಗಳಿಸ್ತಾರೆ. ಆದರೆ ಆಕಾಶ್ ಈ ಬಡ್ಡಿಯ ಮೇಲೆ ಯಾವುದೇ ಟಿಡಿಎಸ್ ಕಟ್ಟಬೇಕಾಗಿಲ್ಲ. ಉಳಿದ 1.10 ಲಕ್ಷ ರೂಪಾಯಿಗಳ ಮೇಲೆ ತೆರಿಗೆ ಯೋಗ್ಯ ಬಡ್ಡಿ ಆದಾಯವು 1,775 ರೂಪಾಯಿಗಳಾಗುತ್ತವೆ. ಈಗ ಆಕಾಶ್ ರವರು ಇದರ ಮೇಲೆ 10% ಟಿಡಿಎಸ್ ಕಟ್ಟಬೇಕಾಗತ್ತೆ ಹಾಗೂ ಅದು ಸುಮಾರು 176 ರೂಪಾಯಿಗಳಾಗುತ್ತವೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಈಗ ಸರ್ಕಾರವು ನಿಮ್ಮ ಭವಿಷ್ಯ ನಿಧಿ ಖಾತೆಯ ಮೇಲೂ ಕಣ್ಣಿಟ್ಟಿದೆ ಹಾಗೂ ನಿಮ್ಮ ಉಳಿತಾಯವು ಸರ್ಕಾರಕ್ಕೆ ಇನ್ನೊಂದು ಹೊಸ ಗಳಿಕೆಯ ಮಾರ್ಗವನ್ನ ತೆರೆದಿಟ್ಟಿದೆ. ಮನಿ 9 ಸಲಹೆಗಳು. ಇಪಿಎಫ್ ಮೇಲೆ ಗಳಿಸಿದ ಬಡ್ಡಿಯು ಈಗ ತೆರಿಗೆ ಯೋಗ್ಯವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ತೆರಿಗೆ ಯೋಗ್ಯ ಇಪಿಎಫ್ ಭಾಗವನ್ನ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದು ಒಂದು ಅತ್ಯುತ್ತಮ ಮಾರ್ಗವಾಗಿದೆ. ಇವುಗಳಲ್ಲಿ ನೀವು ಉತ್ತಮ ಲಾಭವನ್ನ ಗಳಿಸ್ತೀರಿ ಹಾಗೂ ಅವುಗಳು ತೆರಿಗೆ ದೃಷ್ಟಿಯಿಂದಲೂ ಲಾಭದಾಯಕವಾಗಿದೆ.